ಒಂದು ಯಾವುದಾದ್ರೂ ಅಂಗಡಿ ಇದ್ರೆ, ಒಂದು ಕಂಪನಿ ಇದ್ರೆ, ಅಲ್ಲಿ ಏನೇನು ತಯಾರಾಗತ್ತೆ, ಅದರಿಂದ ಏನು ಲಾಭ, ನೀವು ಅದನ್ನು ಪಡೆದುಕೊಳ್ಳದೆ ಇದ್ರೆ ಎಷ್ಟು ಕಷ್ಟಪಡ್ತೀರಿ, ಇದನ್ನೆಲ್ಲ ಮೇಲೆ ಬರೆದು ಹಚ್ಚಿರ್ತಾರೋ ಇಲ್ವೋ. ಹಾಗೆ ಕಪಿಲ ನಾಮಕ ಪರಮಾತ್ಮನ ಹೆಸರಿನೊಳಗೇನೆ ಕಪಿಲನ ಉಪದೇಶವನ್ನ ಕೇಳಿ ಅವನು ಅನಂತ ಸುಖಪೂರ್ಣ, ನಿಮಗೂ ಸುಖವನ್ನ ಕೊಟ್ಟು ಪಿ ರಕ್ಷಣೆ ಮಾಡ್ತಾನೆ, ನಿಮ್ಮನ್ನ ಪೀಕಿಗೆ ಕರೆದುಕೊಂಡು ಹೋಗ್ತಾನೆ. ಒಂದು ವೇಳೆ ಅವನ ಉಪದೇಶವನ್ನ ಕೇಳದೇ ಇದ್ರೆ ನಿಮಗೆ ಹಾನಿ ಇದೆ, ಎಂದಿಗೂ ಹಾನಿ ಮಾಡಿಕೊಳ್ಳಬೇಡಿ, ಉದ್ಧಾರವನ್ನು ಹೊಂದಿ. ಈ ಎಲ್ಲ ಸಂದೇಶವನ್ನ ಹೇಳುವುದಕ್ಕೆ ಅವನ ಬಗ್ಗೆ ಒಂದು ಪರಿಚಯವನ್ನ ಮಾಡಿಸುವ ಬೇರೆ ಬ್ರೋಷರ್ ಅಂತ ಮಾಡಿಲ್ಲ, ಅವನ ಹೆಸರಿನೊಳಗೆ ಆ ಸಂದೇಶವನ್ನ ಕೊಟ್ಟಿದೆ, ಕ ಪಿ ಲ ಎಂಬುದಾಗಿ. ಇಷ್ಟು ಸುಲಭವಾಗಿ ಹೆಸರಿನೊಳಗೆ ಸಂದೇಶವನ್ನ ಕೊಟ್ಟರೂ ಅರ್ಥ ಮಾಡಿಕೊಳ್ಳದಿದ್ದರೆ ಆ ಸಂದೇಶದ ಲಯ ಆದರೆ ನಾವೇನಾಗ್ತೇವೆ ಅಂದ್ರೆ ಹಿಂದಿನ ಎರಡಕ್ಷರ ಕಪಿ ಆಗುವ ಸಂದರ್ಭ ಬಂದೀತು. ಮಂಗ ಆಗಬೇಡಿ, ಕಪಿಲನ ಉಪದೇಶವನ್ನ ಕೇಳದೆ ಕಪಿ ಆಗಬೇಡಿ, ಕಪಿಲನ ಉಪದೇಶವನ್ನ ಕೇಳಿ ಜನ್ಮವನ್ನ ಸಾರ್ಥಕ ಮಾಡಿಕೊಳ್ಳಿ.